ಇನ್ನು ಪಾವಗಡದ ಪುರಸಭೆಯ ನಿರ್ಲಕ್ಷ್ಯಕ್ಕೆ ಇದೀಗ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಮಣ್ಣಿನ ರಸ್ತೆಗಳು ಇರೋದ್ರಿಂದ ಇದನ್ನು ಸರಿ ಮಾಡಲಿಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಣ್ಣಿನ ಗುಡ್ಡೆಗಳಾಗಿ ಮಾರ್ಪಟ್ಟ ಪಟ್ಟಣದ ಮುಖ್ಯ ರಸ್ತೆಗಳು ಎಪಿಎಂಸಿ ಮಾರುಕಟ್ಟೆ ಹಾಗೆ ಚಳ್ಳಕೆರೆ ಕ್ರಾಸ್ವರೆಗೂ ರಸ್ತೆಗಳ ದುಸ್ಥಿತಿ ಈಗಾಗಿರುವಂಥದ್ದು. ಬಸ್ ನಿಲ್ದಾಣದಿಂದಲೂ ಕೂಡ ಹದಗೆಟ್ಟ ರಸ್ತೆಗಳಿಗಿಲ್ಲ ಯಾವುದೇ ತರಹದ ಮುಕ್ತಿ. ಸುಮಾರು 2 ಕಿಲೋಮೀಟರ್ ರಸ್ತೆಯ ಎರಡೂ ಬದಿಯಲ್ಲೂ ಮಣ್ಣು ಜಮಾವಣೆ ಆಗಿದ್ರೂ ಕೂಡ ಇದಕ್ಕೆ ಪುರಸಭೆಯ ನಿರ್ಲಕ್ಷ್ಯವೇ ಕಾರಣ ಅಂತ ಇದೀಗ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಣ್ಣಿನಿಂದ ಅರ್ಧ ರಸ್ತೆ ಆವೃತವಾಗಿದ್ರೆ ಇದರಿಂದ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇರೋದುಂಟು. ಬೈಕ್ ಸವಾರರು ಜೀವ ಭಯದಿಂದ ಸಂಚಾರ ಮಾಡುವಂತಹ ಪರಿಸ್ಥಿತಿ ಎದುರಾಗಿದ್ರೂ ಕೂಡ ಈ ಬಗ್ಗೆ ಪುರಸಭೆ ಯಾವುದೇ ತರಹದ ಕ್ರಮಗಳನ್ನು ತಗೊಳ್ತಾ ಇಲ್ಲ. ಪ್ರತಿದಿನ ನೂರಾರು ವಾಹನಗಳು ಇದೇ ರಸ್ತೆಯಲ್ಲಿ ಸಂಚಾರವನ್ನ ಮಾಡ್ತಾರೆ. ಆದರೂ ಕೂಡ ಈ ಬಗ್ಗೆ ಯಾವುದೇ ತರಹದ ಕ್ರಮಗಳನ್ನು ತಗೊಳ್ತಾ ಇಲ್ಲ ಅಂತ ಇದೀಗ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಪುರಸಭೆಯ ನಿರ್ಲಕ್ಷ್ಯಕ್ಕೆ. ಬಿಸಿಲಿನ ವೇಳೆ ಧೂಳಿನ ಸುನಾಮಿ ಆಗುತ್ತೆ, ಹಾಗೆ ಸಾರ್ವಜನಿಕರಿಗೆ ಉಸಿರಾಟದ ತೊಂದರೆ ಆಗುತ್ತೆ. ಮಳೆ ಬಂದರೆ ಕೆಸರು, ಕೊಳಚೆ ನೀರು ರಸ್ತೆಗೆ ಹರಿದು ಇನ್ನಷ್ಟು ಸಮಸ್ಯೆ, ರಸ್ತೆ ಅಪಘಾತ ಸಂಭವಿಸುವ ಭೀತಿ ಹೆಚ್ಚಳ, ಜನ ಸಾಯಲಿ ನಮಗೇನು ಎನ್ನುವಂತಹ ಭಾವನೆ ನಿಮಗಿದ್ಯಾ ಅಂತ ಇದೀಗ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳಾದ್ದೇನ ಎಂದು ಜನರು ಪ್ರಶ್ನೆ ಹೇಳ್ತಾ ಇರುವಂಥದ್ದು. ಒಂದು ಜೆಸಿಬಿ ಕಳಿಸಿ ಮಣ್ಣು ತೆರವು ಮಾಡಲು ಇಷ್ಟು ದಿನ ಬೇಕೆ? ಸಾರ್ವಜನಿಕರ ಆಕ್ರೋಶ. ಪುರಸಭೆ ಅಧಿಕಾರಿಗಳು ಕುಂಭಕರ್ಣ ನಿದ್ರೆಯಲ್ಲಿ ಇದ್ದಾರೆ ಎಂಬ ಆರೋಪವನ್ನ ಇದೀಗ ಕೇಳ್ತಾ ಇರುವಂಥದ್ದು. ಟ್ಯಾಕ್ಸ್ ಕಟ್ಟುವಂತಹ ಜನರಿಗೆ ಮೂಲ ಸೌಕರ್ಯವನ್ನ ಕೊಡ್ತಾ ಇಲ್ಲ ಎಂಬ ಬೇಸರವನ್ನ ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ. ಏಷ್ಯಾದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಹೊಂದಿರುವಂತಹ ಪಾವಗಡ ಪಟ್ಟಣದ ಅವ್ಯವಸ್ಥೆ, ರಸ್ತೆ ಸ್ವಚ್ಛತೆ ಹಾಗೂ ಸುರಕ್ಷತೆ ಕಾಪಾಡುವಂತಹ ಪುರಸಭೆಯ ಕರ್ತವ್ಯ ಮರ್ತಿದೆಯಾ? ಇನ್ನಾದರೂ ಎಚ್ಚೆತ್ತು ಮಣ್ಣು ತೆರವುಗೊಳಿಸಬೇಕು ಅಂತ ಇದೀಗ ಸಾರ್ವಜನಿಕರು ಒತ್ತಾಯವನ್ನ ಮಾಡಿರುವಂಥದ್ದು. ಪಾವಗಡದ ಪುರಸಭೆಯ ನಿರ್ಲಕ್ಷ್ಯಕ್ಕೆ ಇದೀಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಣ್ಣಿನ ಗುಡ್ಡೆಗಳಾಗಿ ಮಾರ್ಪಟ್ಟಿವೆ ಪಟ್ಟಣದ ಮುಖ್ಯ ರಸ್ತೆಗಳು ಹೀಗಾಗಿದ್ರೂ ಕೂಡ ಪುರಸಭೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 2 ಕಿಲೋಮೀಟರ್ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಮಣ್ಣು ಜಮಾವಣೆ ಆಗಿದ್ರು ಈ ಬಗ್ಗೆ ಅಧಿಕಾರಿಗಳು ಯಾವುದೇ ತರಹದ ಕ್ರಮಗಳನ್ನ ತಗೊಳ್ತಾ ಇಲ್ಲ ಅಂತ ಇದೀಗ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು.